ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್. ನಿನ್ನೆ ನಡೆದಂತಹ ಪ್ರಮುಖ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಯನ್ನು ನೋಡ್ತಾ ಹೋಗೋಣ. ಶೆಟ್ಟರ್ ರಾಜೀನಾಮೆಯಿಂದ ಉಂಟಾಗಿರುವ ನಷ್ಟವನ್ನು ಸರಿದೂಗಿಸಿಕೊಳ್ಳಲು ಬಿಜೆಪಿ ರಣತಂತ್ರ ಮಾಡ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ 2 ದಿನ ಧಾರವಾಡ, ಹಾವೇರಿ ಜಿಲ್ಲೆಯಲ್ಲಿ ಮತಬೇಟೆ ಮಾಡಲಿದ್ದಾರೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಪ್ರಬುದ್ಧರ ಜೊತೆ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಂವಾದ ನಡೆಯಿತು. ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಹಂತೇಶ್ ಕವಟಗಿಮಠ ಸೇರಿದಂತೆ ಸಂಘ ಸಂಸ್ಥೆಗಳು, ಉದ್ಯಮಿಗಳು, ಶಿಕ್ಷಕ ಸಂಘಟನೆಗಳು ಭಾಗವಹಿಸಿದ್ರು. ಈ ಸಭೆ ಮುಗಿದ ಬಳಿಕ ಜೆಪಿ ನಡ್ಡಾ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಪದಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು. ಇನ್ನು ಪ್ರಧಾನಿ ಮೋದಿ ರಾಜ್ಯದಲ್ಲಿ ಪ್ರಚಾರಕ್ಕೆ ಬಿಜೆಪಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. 10 ದಿನಗಳ ಕಾಲ ರಾಜ್ಯದಲ್ಲಿ ಮೋದಿ ಕ್ಯಾಂಪೇನ್ ಮಾಡಲಿದ್ದಾರೆ. 4 ಕಂದಾಯ ವಿಭಾಗಗಳಲ್ಲಿ ಬೃಹತ್ ಸಮಾವೇಶಕ್ಕೆ ಬಿಜೆಪಿ ತಯಾರಿ ನಡೆಸಿದೆ. ಎಲ್ಲೆಲ್ಲಿ ಮೋದಿ ಪ್ರಚಾರ ಮಾಡಬೇಕು ಅನ್ನುವ ಮಾಹಿತಿಯನ್ನು ಪಿಎಂ ಕಾರ್ಯಾಲಯಕ್ಕೆ ರವಾನಿಸಲಾಗಿದೆ. ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟ ಮೇಲೆ ಬಿಜೆಪಿಗಾಗಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಖುದ್ದು ನಡ್ಡಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ. ಸಂಜೆಯಿಂದ ಹುಬ್ಬಳ್ಳಿಯಲ್ಲಿ ಅನೇಕ ನಾಯಕರ ಜೊತೆ ಸಭೆ ನಡೆಸಿದ ನಡ್ಡಾ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಪದಾಧಿಕಾರಿಗಳ ಸಭೆ ನಡೆಸಿದ್ರು. ಸಭೆಗೂ ಮುನ್ನ ಮಾತನಾಡಿದ ಜೆಪಿ ನಡ್ಡಾ, ಕುರ್ಚಿಗಾಗಿ ಆಸೆ ಪಡಬಾರದು ಅಂತ ಶೆಟ್ಟರ್ ವಿರುದ್ಧ ಕರ್ನಾಟಕವನ್ನ ಕಾಂಗ್ರೆಸ್ ಎಟಿಎಂ ಆಗಲು ಬಿಡಲ್ಲ ಅಂತ ಕಾಂಗ್ರೆಸ್ ಮೇಲೂ ಹರಿಹಾಯ್ದ್ರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಗೆಲ್ಲತ್ತೆ ಅಂತ ಸಿಎಂ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ರು. We work in a democratic manner. And politics is the decision of the polity. So keeping all these factors in view, there are many turns which take place. But that doesn't mean that we deviate from our goals. And we remain on our goal. And the strength which you have given to me itself shows that whatever decision we have taken is the correct decision. 100ಕ್ಕೆ 95ರಷ್ಟು ಪದಾಧಿಕಾರಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಕೇವಲ ಭಾಗವಹಿಸೋದಲ್ಲ, ಅವರಲ್ಲಿ ಒಂದು ಜೋಶ್ ಇದೆ. ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀನಿ ಅಂತ. ಹೀಗಾಗಿ ನನಗೆ ವಿಶ್ವಾಸ ಇದೆ. ಹುಬ್ಬಳ್ಳಿ, ಧಾರವಾಡ 3 ಕ್ಷೇತ್ರ, ಹುಬ್ಬಳ್ಳಿ ಈಸ್ಟ್, ಹುಬ್ಬಳ್ಳಿ ಸೆಂಟ್ರಲ್ ಮತ್ತು ಹುಬ್ಬಳ್ಳಿ ವೆಸ್ಟ್ 3 ಕೂಡ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಗೆಲ್ತೇನೆ ಅಂತ ವಿಶ್ವಾಸ ನನಗಿದೆ. ನಾಮಪತ್ರ ಸಲ್ಲಿಕೆಗೆ 2 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಟಿಕೆಟ್ಗಾಗಿ ಸರ್ಕಸ್ ನಡೆಸ್ತಾ ಇದ್ದು ಡಿಕೆಶಿ ಮನೆ ಮುಂದೆ ಠಿಕಾಣಿ ಹೂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಾಕಿ 8 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮನೆಯಲ್ಲಿ ಮಿಡ್ ನೈಟ್ ಮೀಟಿಂಗ್ ನಡೆಯಿತು. ಪುಲಕೇಶಿ ನಗರಕ್ಕೆ ಅಖಂಡಾಗಿ ಟಿಕೆಟ್ ನೀಡಲು ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ದೇವನಹಳ್ಳಿ ರೆಬೆಲ್ ಅಭ್ಯರ್ಥಿ ಎಸಿ ಶ್ರೀನಿವಾಸ್ಗೆ ಬೇರೆ ಕ್ಷೇತ್ರದ ಬಯಕೆ ಇದೆ. ಹೀಗಾಗಿ ಟಿಕೆಟ್ ಘೋಷಣೆ ಕಗ್ಗಂಟಾಗಿ ಉಳಿದಿದೆ. ಬಾಕಿ 8 ಕ್ಷೇತ್ರಗಳ ಹಲವು ಆಕಾಂಕ್ಷಿಗಳು ಡಿಕೆಶಿ ಮನೆ ಬಳಿ ಬಂದು ಜಮಾವಣೆಗೊಂಡು ಟಿಕೆಟ್ಗಾಗಿ ಆಗ್ರಹಿಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಚುನಾವಣಾ ಕಡ ರಂಗೇರ್ತಾ ಸಾಗ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಆಮ್ ಆದ್ಮಿ ಸೇರಿದಂತೆ ಎಲ್ಲಾ ಪಕ್ಷದಲ್ಲೂ ಭರ್ಜರಿ ಪ್ರಚಾರ ಕಾರ್ಯ ಆರಂಭ ಆಗಿದೆ. ಅದರಂತೆ ಇದೀಗ ಜಿಲ್ಲೆಯ ಪ್ರಭಾವಿ ನಾಯಕರುಗಳ ನಾಮಪತ್ರ ಸಲ್ಲಿಕೆಯನ್ನ ರೋಡ್ ಶೋ ನಡೆಸುವ ಮೂಲಕ ಸಲ್ಲಿಸಲಿದ್ದಾರೆ. ಹಾವೇರಿಯ ಶಿಗ್ಗಾವಿ ಕ್ಷೇತ್ರದಿಂದ ಬೊಮ್ಮಾಯಿ ನಾಮಪತ್ರ ಸಲ್ಲಿಸಲಿದ್ದು, ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಯಲ್ಲಿ ನಟ ಸುದೀಪ್ ಭಾಗಿಯಾಗಲಿದ್ದಾರೆ. ಸಿಎಂಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಾಥ್ ನೀಡಲಿದ್ದಾರೆ. ಶಿಗ್ಗಾವಿ ಪಟ್ಟಣದಲ್ಲಿ 11 ಗಂಟೆಗೆ ಬೊಮ್ಮಾಯಿ ರೋಡ್ ಶೋ ನಡೆಸಲಿದ್ದು, ರಾಣಿ ಚೆನ್ನಮ್ಮ ವೃತ್ತದಿಂದ ಕ್ರೀಡಾಂಗಣದವರೆಗೂ ರೋಡ್ ಶೋ ನಡೆಯಲಿದೆ. ಇತ್ತ ವರುಣಾ ಕ್ಷೇತ್ರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಎಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ಅಭಿಮಾನಿಗಳು ಬೆಂಬಲಿಗರ ಜೊತೆ ತೆರಳಿ ನಂಜನಗೂಡು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಾಮಿನೇಷನ್ ಮಾಡಲಿದ್ದಾರೆ. ಗೋಳೂರು ವೃತ್ತದಲ್ಲಿ ಸಭೆ ನಡೆಸಿದ ಬಳಿಕ ಸಿದ್ದರಾಮಯ್ಯ ನಾಮಪತ್ರ ಸಲ್ಲಿಸಲಿದ್ದಾರೆ. ರಾಜ್ಯ ವಿಧಾನಸಭಾ ಸಾರ್ವತ್ರಿಕ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಜೋರಾಗಿದೆ. ಬಿಎಸ್ವೈ ಪುತ್ರ ಬಿವೈ ವಿಜೇಂದ್ರ ಇಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಶಿಕಾರಿಪುರ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ವಿಜೇಂದ್ರ ಬೆಳಗ್ಗೆ 9:30ಕ್ಕೆ ಶಿಕಾರಿಪುರದ ಶ್ರೀ ಹುಚ್ಚರಾಯಸ್ವಾಮಿ ದೇವಾಲಯ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಶಿಕಾರಿಪುರದ ಪ್ರಮುಖ ರಸ್ತೆಗಳಲ್ಲಿ ತೆರೆದ ಜೀಪಿನಲ್ಲಿ ಮೆರವಣಿಗೆ ನಡೆಸಲಿದ್ದಾರೆ. ಬಳಿಕ ನಾಮಪತ್ರ ಸಲ್ಲಿಸಲಿದ್ದಾರೆ. ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿರುವ ಸುನೀಲ್ ಕುಮಾರ್ ಸ್ವರಾಜ್ ಮೈದಾನದಿಂದ ಕಾರ್ಕಳ ನಗರದಾದ್ಯಂತ ರ್ಯಾಲಿ ನಡೆಸಿ ಬಳಿಕ ನಾಮಪತ್ರ ಸಲ್ಲಿಸಲಿದ್ದಾರೆ. ಸಾರ್ವಜನಿಕರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ಹೆಬ್ರಿ, ಕಾರ್ಕಳ ತಾಲೂಕಿನ ಕೆಲವೆಡೆ ಆಮಂತ್ರಣ ಹಂಚಿ ಅಧಿಕಾರ ನೀಡುವಂತೆ ಸುನೀಲ್ ಕುಮಾರ್ ಮನವಿ ಮಾಡಿದ್ದು, 15,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ. ವರುಣಾದಲ್ಲಿ ಪ್ರಚಾರಕ್ಕೆ ತೆರಳಿದ್ದ ವಿ ಸೋಮಣ್ಣ, ಸಂಸದ ಪ್ರತಾಪ್ ಸಿಂಹ ಅವರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿದ್ದಾಗ ತಾವು ಯಾವ ಅಭಿವೃದ್ಧಿ ಮಾಡಿದ್ದೀರಿ, ಇವಾಗ ಮತ ಕೇಳಕ್ ಬಂದಿದ್ದೀರಾ ಅಂತ ಸೋಮಣ್ಣ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರಿಸಲಾಗದೆ ಸೋಮಣ್ಣ, ಪ್ರತಾಪ್ ಸಿಂಹ ತಬ್ಬಿಬ್ಬಾದರು.
ಮೈಸೂರು ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಎಸ್ಎ ರಾಮದಾಸ್ ಅಸಮಾಧಾನಗೊಂಡಿದ್ರು. ರಾಮದಾಸ್ ಪಕ್ಷ ಬಿಡ್ತಾರೆ ಅನ್ನುವ ವದಂತಿ ಹರಡಿತ್ತು. ಆದರೆ ಈ ಎಲ್ಲಾ ವದಂತಿಗಳಿಗೆ ರಾಮದಾಸ್ ಫುಲ್ ಸ್ಟಾಪ್ ಹಾಕಿದ್ದಾರೆ. ಪಕ್ಷದಲ್ಲೇ ನಾನು ಉಳಿತೇನೆ, ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರಿತೇನೆ, ಸಾಯುವವರೆಗೆ ಬಿಜೆಪಿ ಸದಸ್ಯತ್ವ ಉಳಿಸಿಕೊಳ್ತೇನೆ ಅಂತ ಹೇಳಿದ್ರು. ಸಹಜ ಅವರ ಪ್ರೀತಿ, ವಿಶ್ವಾಸ, ಮಮತೆಗೆ ನಾನು ಯಾವತ್ತೂ ಕೂಡ ಬೆಲೆ ಕೊಡಬೇಕಾದವನು. ಆ ದೃಷ್ಟಿಯಿಂದಲೇ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ನಿಮ್ಮ ಮಾತನ್ನು ಮೀರಿ ನಡೆಯಲ್ಲ ನಾನು ಅಂತ. ಜೊತೆಗೆ ಅಧ್ಯಯನ ಕೂಡ ಮಾಡಿದಾಗ ನಮಗೆ ವಿಶ್ವಾಸ ಇತ್ತು, 12ರಿಂದ 13 ಸಾವಿರದಲ್ಲಿ ಗೆದ್ದು ಬರ್ಬೋದು ಅನ್ನುವಂಥ. ಎಲ್ಲೋ ನೀನು ಸಾವಾಯ್ತಾ ಇದ್ರೂ ಪರವಾಗಿಲ್ಲಪ್ಪ, ನೀನು ಸತ್ತೋಯ್ತಾ ಇದೆಯಾ ಅಂದ್ರೂ ಕೂಡ ನಿನ್ನ ವ್ಯಕ್ತಿಯ ವಿಚಾರವನ್ನು ಬಿಟ್ಟು ನಾವು ಪಕ್ಷದ ವಿಚಾರವನ್ನು ಚಿಂತನೆ ಮಾಡು. ನನಗೆ ಟಿಕೆಟ್ ಡಿನೇ ಆಗಿರ್ಬೋದು, ಆದರೆ ಅದನ್ನೆಲ್ಲವನ್ನು ಮುಂದಿನ ಭವಿಷ್ಯಕ್ಕೆ ಬಿಟ್ಟು ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರಿಬೇಕು. ನಾನು ಯಾವುದೇ ಪಕ್ಷದ ವಿರುದ್ಧವಾಗಿ ಸ್ಪರ್ಧೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಿ ಪಕ್ಷದ ಪ್ರಾಥಮಿಕ ಸ್ಥಾನ ಏನಿದೆ ಅದನ್ನು ನಾನು ಕೊನೆಯ ಉಸಿರಿರುವವರೆಗೂ ಇಟ್ಕೊಂಡು ಹೋಗಬೇಕು ಅಂತೇಳಿ. ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಹೆಲಿಕಾಪ್ಟರ್ನಿಂದ ಬಿಎಸ್ವೈ ಇಳಿತಾ ಇದ್ದಂತೆ ಶಿವಮೊಗ್ಗ ನಗರ ಟಿಕೆಟ್ ಆಕಾಂಕ್ಷಿಯಾಗಿರೋ ಡಾಕ್ಟರ್ ಧನಂಜಯ್ ಸರ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಈ ವೇಳೆ ಮಾತನಾಡಿರೋ ಬಿಎಸ್ವೈ, ಶೆಟ್ಟರ್ ಹಾಗೂ ಸವದಿ ಪಕ್ಷ ಬಿಟ್ಟು ಹೋದ್ರು, ರಾಜ್ಯದಲ್ಲಿ ಬಿಜೆಪಿ ಪರ ಅಲೆ ಇದೆ, 100ಕ್ಕೆ 100, 125 ಸ್ಥಾನ ಪಡೆದು ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದ್ರು. ಚೆನ್ನಾಗಿದೆ, ಜಗದೀಶ್ ಶೆಟ್ಟರ್ ಹೋದ್ರು ಅಥವಾ ಲಕ್ಷ್ಮಣ ಸವದಿ ಹೋದ ಅಂತ ಹೇಳಿ ನಮ್ಮ ಚುನಾವಣೆ ಫಲಿತಾಂಶದ ಮೇಲೆ ಏನು ದುಷ್ಪರಿಣಾಮ ಆಗೋದಿಲ್ಲ. 100ಕ್ಕೆ 100 ನಾವು ಮೊದಲಂತಾನೆ ಯೋಚನೆ ಮಾಡಿದ್ದು, ಅದೇ ರೀತಿ 125ಕ್ಕೆ 130 ಸೀಟ್ ಗೆದ್ದು ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡು ಯಾರದೇ ಸಹಕಾರ ಹಿಡಿದೇನೆ ಸರ್ಕಾರ ರಚನೆ ಮಾಡುವಂಥದ್ದು 100ಕ್ಕೆ 100 ನಿಶ್ಚಿತ. ಇನ್ನು ಯಡಿಯೂರಪ್ಪಗೆ ನೀತಿ ಸಂಹಿತೆ ಬಿಸಿ ತಟ್ಟಿದೆ. ಚುನಾವಣಾ ಅಧಿಕಾರಿಗಳು ಹೆಲಿಕಾಪ್ಟರ್ ಹಾಗೂ ಬಿಎಸ್ವೈ ಕಾರನ್ನ ಚೆಕ್ ಮಾಡಿದ್ರು. ಬಿಜೆಪಿ ಲಿಂಗಾಯತ ಸಿಎಂ ಹೇಳಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಎಲ್ಲಾ ಸಂದರ್ಭದಲ್ಲೂ ಬಿಜೆಪಿ ಮಾತ್ರ ಲಿಂಗಾಯತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಿದೆ, ಬೇರೆ ಯಾವ ಪಾರ್ಟಿಗೂ ಆ ತಾಕತ್ತಿಲ್ಲ. ತಾಕತ್ತಿದ್ರೆ ಕಾಂಗ್ರೆಸ್ ಲಿಂಗಾಯತರನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಿ ಅಂತ ಕಟೀಲ್ ಸವಾಲ್ ಹಾಕಿದ್ರು. ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಎಲ್ಲ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡುತ್ತೆ. ಎಲ್ಲ ಸಂದರ್ಭದಲ್ಲಿ ಬೇರೆ ಯಾವ ಪಾರ್ಟಿಗೂ ಆ ತಾಕತ್ತಿಲ್ಲ. ಇದ್ರೆ ಘೋಷಣೆ ಮಾಡಲಿ, ಅವರು ಲಿಂಗಾಯತ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿ, ಕಾಂಗ್ರೆಸ್ ಘೋಷಣೆ ಮಾಡಲಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಲಿಂಗಾಯತರನ್ನು ಘೋಷಣೆ ಮಾಡಲಿ. ಶಿರಹಟ್ಟಿ ಬಿಜೆಪಿ ಅಭ್ಯರ್ಥಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಡಾಕ್ಟರ್ ಚಂದ್ರು ಲಮಾಣಿ ಈಗಲೂ ಸರ್ಕಾರಿ ನೌಕರ ಅಂತ ಜಿಲ್ಲಾಧಿಕಾರಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಶಿರಹಟ್ಟಿ ತಾಲೂಕು ವೈದ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ಚಂದ್ರು ಲಮಾಣಿ 2021 ಜುಲೈ 31ರಂದು ಕೆಲಸಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ ಲೋಕಾಯುಕ್ತ ಕೇಸ್ ಹಿನ್ನೆಲೆ ರಾಜೀನಾಮೆ ಅಂಗೀಕಾರವಾಗಿಲ್ಲ. ಗೊಂದಲ ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆರೋಗ್ಯ ಇಲಾಖೆಗೆ ಪತ್ರ ರವಾನಿಸಲಾಗಿದೆ. ರಾಜಕೀಯ ಪ್ರಭಾವ ಬಳಸಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಸರ್ಕಾರಿ ಸೇವಾ ನಿಯಮದ ಉಲ್ಲಂಘನೆಯಾಗಿರುವುದರ ಬಗ್ಗೆ ವರದಿಯಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳುವಂತೆ ಡಿಸಿ ವೈಶಾಲಿ ಪತ್ರ ರವಾನಿಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೊನೆಗೂ ಅಭ್ಯರ್ಥಿಯನ್ನು ಘೋಷಿಸಲಾಗಿದೆ. ಕಾಂಗ್ರೆಸ್ ಲಿಂಗಾಯತರ ಮತ ಸೆಳೆಯಲು ತಮ್ಮಯ್ಯಗೆ ಗಾಳ ಹಾಕಿದ್ದು ಸಿಟಿ ರವಿ ವಿರುದ್ಧ ತಮ್ಮಯ್ಯ ಅವರನ್ನ ಕಣಕ್ಕಿಳಿಸಿದೆ. 2 ತಿಂಗಳ ಹಿಂದಷ್ಟೇ ಎಚ್ಡಿ ತಮ್ಮಯ್ಯ ಪಕ್ಷ ಸೇರಿದ್ದು ಇವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮೂಲ ಕಾಂಗ್ರೆಸ್ಸಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕಾಫಿನಾಡು ಕಾಂಗ್ರೆಸ್ನಲ್ಲಿ ಬಂಡಾಯ ಏಳುವ ಸಾಧ್ಯತೆ ಇದೆ. ಅರ್ಜಿ ಹಾಕಿರುವ 6 ಜನರಲ್ಲಿ ಒಬ್ಬರಿಗೆ ಟಿಕೆಟ್ ನೀಡಲು ಆಗ್ರಹಿಸಿದ್ರು. ಆದರೆ ಮೂಲ ಕಾಂಗ್ರೆಸ್ಸಿಗರನ್ನು ವಿರೋಧಿಸಿಕೊಂಡು ತಮ್ಮಯ್ಯಗೆ ಮಣೆ ಹಾಕಲಾಗಿದೆ. ಕಾಂಗ್ರೆಸ್ ಬಿಡಲ್ಲ, ಬಿಜೆಪಿಗೆ ಹೋಗಲ್ಲ, ನಾನು ತಲೆ ಹಿಡುಕ ಅಲ್ಲ ಅಂತ ಗುಡುಗಿದ್ದ ಬಿವಿ ನಾಯಕ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ರಾಯಚೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ತ್ಯಜಿಸಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ದಾರೆ. ಬಾಕಿ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ನಗರ ಮಾನ್ವಿಗೆ ಅಭ್ಯರ್ಥಿ ಘೋಷಿಸಿಲ್ಲ. ಹೀಗಾಗಿ ಬಿವಿ ನಾಯಕ್ಗೆ ಬಹುತೇಕ ಮಾನ್ವಿ ಕ್ಷೇತ್ರದ ಟಿಕೆಟ್ ಫಿಕ್ಸ್ ಎನ್ನಲಾಗಿದೆ. ಯಾರ ಸಂಪರ್ಕದಲ್ಲಿಲ್ಲ, ಯಾರ ಜೊತೆನೂ ನಾನು ಹೋಗಿಲ್ಲ. ಅದು ಆ ಥರ ದುಡುಕಿನ ನಿರ್ಧಾರ ತೊಗೊಳ್ಳೋಂಥ ಅದೇನು ಅತ್ಯವಲು ನನ್ನ ಹತ್ರ ಇಲ್ಲ. ಆ ಸಂದರ್ಭ ಬಂದಾಗ ನೋಡೋಣ ಅಂತ ಅಷ್ಟೇ ಕೂತೀವಿ. ನೋಡೋಣ, ಎಲ್ಲ ಚರ್ಚೆ ಮಾಡ್ತೀವಿ. ಈಗಂದ್ರೂ ಪ್ರಸ್ತುತ ಯಾವ ಥರ ಇದೆ, ಇವತ್ತಿಂದ ಏನಿದೆ ನಾಮಪತ್ರ ಸಲ್ಲಿಸ್ತಾರೆ, ಅದಕ್ಕೆ ಸಲ್ಲಿಸ ಇದಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇನೆ. ವಿಚಾರ ಮಾಡ್ತಾ ಇದ್ದೆ ನಾನು ರಾಜೀನಾಮೆ ಕೊಟ್ಟಿರಿ ಕಾಂಗ್ರೆಸ್. ಒಳ ಪಂಗಡ ಜಾಸ್ತಿ, ನಮ್ಮಲ್ಲೇ ರಾಜಕೀಯ ಜಾಸ್ತಿ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಲ್ಲಿ ಕಿತ್ತಾಟಿದೆ. ನಾಯಕರ ಭರವಸೆ ಕೊಡಿ, ನಮ್ಮ ನಾಯಕರ
ನಮಗೆ ಕೆಲವು ನಾಯಕರು ಯಾವುದೇ ಕಾರಣಕ್ಕೆ ಕೊಡ್ತೀವಿ ಅಂತಿದ್ರು, ಕೆಲವು ನಾಯಕರು ಗಂಟೆಗಳು ಕೊಡ್ತಾರೆ. ಅಭ್ಯರ್ಥಿ ವಿ ಸೋಮಣ್ಣ ನಾಮಪತ್ರ ಸಲ್ಲಿಸಲಿದ್ದಾರೆ. ಸಚಿವ ಶ್ರೀರಾಮುಲು, ಸಂಸದ ವಿ ಶ್ರೀನಿವಾಸ್ ಪ್ರಸಾದ್, ಛಲವಾದಿ ನಾರಾಯಣಸ್ವಾಮಿ ಭಾಗವಹಿಸುವ ನಿರೀಕ್ಷೆ ಇದೆ. ಚಾಮರಾಜನಗರ, ವರುಣ ಎರಡೂ ಕಡೆ ಸ್ಪರ್ಧಿಸ್ತಾ ಇರುವ ಸೋಮಣ್ಣ ಈಗಾಗಲೇ ವರುಣ ವಿಧಾನಸಭಾ ಕ್ಷೇತ್ರಕ್ಕೂ ನಾಮಪತ್ರ ಸಲ್ಲಿಸಿದ್ದಾರೆ. ಇತ್ತ ಚಿತ್ರದುರ್ಗ ಜೆಡಿಎಸ್ ಅಭ್ಯರ್ಥಿಯಾಗಿ ರಘು ಆಚಾರ್ ಕೂಡ ನಾಮಪತ್ರ ಸಲ್ಲಿಸಲಿದ್ದಾರೆ. ಮೆರವಣಿಗೆ ಮೂಲಕ ಆಗಮಿಸಿ ಬೆಳಗ್ಗೆ 11:40ಕ್ಕೆ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದೇನೆ ಅಂತ ರಘು ಆಚಾರ್ ತಿಳಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಲಿದ್ದು ರೋಡ್ ಶೋ ನಡೆಸಲಿದ್ದಾರೆ. ಅಳೆದು ತೂಗಿ ಕೊನೆಗೂ ಶಿಗ್ಗಾಂವಿಯ ಸವಣೂರು ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ. ಮೊಹಮ್ಮದ್ ಯೂಸುಫ್ರನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಸ್ಥಳೀಯ ಅಲ್ಪಸಂಖ್ಯಾತರಿಗೂ ಲಿಂಗಾಯತರಿಗೂ ಟಿಕೆಟ್ ತಪ್ಪಿಸಿ ಹುಬ್ಬಳ್ಳಿಯ ನಾಯಕನಿಗೆ ಟಿಕೆಟ್ ನೀಡಲಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಕಾಂಗ್ರೆಸ್ನಲ್ಲಿ ಬಂಡಾಯ ಜೋರಾಗಿದೆ. ಕಾಂಗ್ರೆಸ್ 4ನೇ ಪಟ್ಟಿ ಬಿಡುಗಡೆಗೂ ಮುನ್ನವೇ ಲಿಂಗಸಗೂರು ಹಾಲಿ ಶಾಸಕ ಡಿಎಸ್ ಹುಲಗೇರಿ ಬೆಂಬಲಿಗರ ಸಭೆ ಕರೆದಿದ್ದು ಇದೇ 20ರಂದು ನಾಮಪತ್ರ ಸಲ್ಲಿಸುತ್ತೇನೆ, ನನ್ನ ಬೆಂಬಲಿಸಬೇಕು ಅಂತ ಮತದಾರರಿಗೆ ಮನವಿ ಮಾಡಿದ್ದಾರೆ. 4/2023 ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ನನ್ನ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ಮತ್ತು ಜಿಲ್ಲಾ ನಾಯಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ನನ್ನ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ದಯಮಾಡಿ ತಾವೆಲ್ಲರೂ ಭಾಗವಹಿಸಿ ಈ ಗೆಲುವಿನ ಶ್ರಮಕ್ಕೆ ತಾವೆಲ್ಲರೂ ಭಾಗವಾಗಿ ವಹಿಸಿಕೊಂಡು ಕಳೆದ 5 ವರ್ಷಗಳಿಂದ ಯಾವ ರೀತಿಯಾಗಿ ತನಗೆ ಬೆಂಬಲವನ್ನು ನೀಡಿದ್ರಿ ಅದೇ ಬೆಂಬಲವನ್ನು ಮುಂದುವರಿಸಿ ಈ ನಮ್ಮ ಲಿಂಗಸೂರು ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ತರುವಂಥ ನಮ್ಮ ರಾಷ್ಟ್ರದ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ. ಶಿವಮೊಗ್ಗದ ಸೊರಬ ಪಟ್ಟಣದಲ್ಲಿ ಪಕ್ಷೇತರ ಅಭ್ಯರ್ಥಿ ಜೆಎಸ್ ಚಿದಾನಂದ ಗೌಡ ಬಲೂನು ಹೂಗಳಿಂದ ಸಿಂಗರಿಸಿದ ಎತ್ತಿನ ಗಾಡಿಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಚಿದಾನಂದ ಗೌಡ ಪುರದೇವ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಬೆಂಬಲಿಗರು ಮತ್ತು ಆಪ್ತರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕ್ಷೇತ್ರದಲ್ಲಿ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾದ ನನ್ನನ್ನು ಸ್ಥಳೀಯರಾಗಿರುವ ಕಾರಣಕ್ಕೆ ಬೆಂಬಲಿಸಲಿದ್ದಾರೆ ಅನ್ನುವ ವಿಶ್ವಾಸ ಇದೆ. ನನ್ನನ್ನು ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರೆ ಸೊರಬದಲ್ಲಿಯೇ ಇರ್ತೇನೆ, ಜೊತೆಗೆ ರೈತರ ಪರವಾಗಿ ಧ್ವನಿ ಎತ್ತುವ ಮೂಲಕ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುತ್ತೇನೆ. ಪ್ರತಿ ಹೋಬಳಿ ಮಟ್ಟದಲ್ಲಿ ರೈತ ವೃತ್ತ ಸ್ಥಾಪನೆ ಮತ್ತು ರೈತ ದಿನಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂದಿದ್ದಾರೆ. ಗಾಡಿಯ ಮುಖಾಂತರ ಬಂದು ನಾನಿವತ್ತು ತಾಲೂಕು ಕಚೇರಿಯವರೆಗೂ ಶ್ರೀ ರಂಗನಾಥ ದೇವಸ್ಥಾನದಿಂದ ತಾಲೂಕು ಕಚೇರಿಯವರೆಗೆ ರೈತನ ಎತ್ತಿನ ಗಾಡಿಯ ಮುಖಾಂತರ ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಹಾಗಾಗಿ ರೈತರನ್ನ ಉಳಿಸಬೇಕು ಹಾಗೂ ರೈತ ದಿನಾಚರಣೆಯನ್ನು ನಾನು ಫಸ್ಟ್ ಮಾಡೋದೇ ರೈತ ದಿನಾಚರಣೆಯನ್ನು, ರೈತ ವೃತ್ತವನ್ನು ಫಸ್ಟ್ ಎಲ್ಲ ಕಡೆಗೂ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನಾಮಪತ್ರ ಸಲ್ಲಿಸಿದ್ದಾರೆ. ಚಾಮರಾಜನಗರ ಕ್ಷೇತ್ರದಿಂದ 10ನೇ ಬಾರಿಗೆ ವಾಟಾಳ್ ಕಣಕ್ಕಿಳಿದಿದ್ದಾರೆ. 3 ಬಾರಿ ಗೆಲುವು, 6 ಬಾರಿ ಸೋಲು ಕಂಡಿದ್ದಾರೆ. ಇದು ನನ್ನ ಕೊನೆಯ ಚುನಾವಣೆ ಅಂತ ವಾಟಾಳ್ ಹೇಳಿದರು. ಚಾಮರಾಜನಗರಕ್ಕೂ ನನಗೂ ಬಹಳ ಸಂಬಂಧ. ಈ ಚುನಾವಣೆ ಕೊನೆ ಚುನಾವಣೆ. ಇನ್ನು ಚಾಮರಾಜನಗರದಲ್ಲಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ. ಚಾಮರಾಜನಗರ ಜನ ನನ್ನನ್ನು ಗೆಲ್ಲಿಸ್ತಾರೆ. ನನ್ನ ಉಸಿರಿವರೆಗೂ ಚಾಮರಾಜನಗರದಲ್ಲಿ ಇರ್ತೀನಿ. ಗೆಲ್ಲಿಸ್ಲಿಲ್ಲ ಅಂತಂದ್ರೆ ಇನ್ನೂ ನಿಂತು ಪ್ರಯೋಜನ ಇಲ್ಲ. ಗುಂಡ್ಲುಪೇಟೆ ಬಿಜೆಪಿ ಅಭ್ಯರ್ಥಿ ನಿರಂಜನ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸುವ ವೇಳೆ ಬಂದಿದ್ದ ಕಾರ್ಯಕರ್ತರಿಗೆ ಹಣ ಹಂಚಿಕೆ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಹಣ ಹಂಚಿಕೆ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಗೆ ಜನ ಸೇರಿಸಲು ಹಣ ಹಂಚಿಕೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದ್ದು, ದೊಡ್ಡವರಿಗಷ್ಟೇ ಅಲ್ಲ ಬಾಲಕರಿಗೂ ಹಣದ ರುಚಿ ತೋರಿಸಿದ ಆರೋಪ ಕೇಳಿಬಂದಿದೆ. ದೊಡ್ಡವರಿಗೆ 500 ರೂಪಾಯಿ, ಬಾಲಕರಿಗೆ 200 ರೂಪಾಯಿ ಹಂಚಿಕೆ ಮಾಡಲಾಗಿದೆ ಎನ್ನಲಾಗಿದ್ದು, ನನಗೆ 200 ರೂಪಾಯಿ ಕೊಟ್ಟಿದ್ದಾರೆ ಅಂತ ಬಾಲಕ ಬಾಯ್ಬಿಟ್ಟಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಿಮ್ಗೆ ಎಷ್ಟು ದುಡ್ಡು? ನಿಮ್ಗೆ ಎಷ್ಟು ಕೊಟ್ಟಿದ್ದಾರೋ? ಇನ್ನುಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ.
ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ವಿತ್ತ ಸಚಿವ ಪಿ ಚಿದಂಬರಂಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಹೆಚ್ಚಾಗ್ತಿದೆ. ಇದೀಗ ಚಿದಂಬರಂ ಪುತ್ರ ಕಾಂಗ್ರೆಸ್ ಸಂಸದ ಕಾರ್ತಿ ಪಿ ಚಿದಂಬರಂಗೆ ಇಡಿ ಶಾಕ್ ಕೊಟ್ಟಿದೆ. ಕಾರ್ತಿ ಪಿ ಚಿದಂಬರಂ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಾಗಿದೆ. ಕರ್ನಾಟಕದ ಕೊಡಗಿನಲ್ಲಿರುವ 4 ಸ್ಥಿರಾಸ್ತಿಗಳನ್ನು ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಕಾರ್ತಿಕ್, ಚಿದು ಸೇರಿ ಇತರರ ಈ 4 ಆಸ್ತಿಗಳ ಒಟ್ಟು ಮೌಲ್ಯ 11 ಕೋಟಿ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿದೆ. ಐಎನ್ಎಕ್ಸ್ ಮೀಡಿಯಾ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಡಿಯಲ್ಲಿ ಈ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಲಾಗಿದೆ. ಇನ್ನು ಪಿ ಚಿದಂಬರಂ ಹಾಗೂ ಪುತ್ರ ಕಾರ್ತಿ ಪಿ ಚಿದಂಬರಂ ಅವರಿಗೆ ಅಕ್ರಮ ಹಣ ವರ್ಗಾವಣೆ ಬೆಂಬಿಡದ ಬೇತಾಳನಂತೆ ಚುಚ್ಚುತ್ತಾ ಇದೆ. ಇಡಿ ತನಿಖೆ ವೇಳೆ ಐಎನ್ಎಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ ಅಕ್ರಮವಾಗಿ ಹಣ ಪಡೆದಿರುವುದು ಪತ್ತೆಯಾಗಿದೆ. ಪಿ ಚಿದಂಬರಂ ಶೆಲ್ ಕಂಪನಿಗಳ ಒಡೆತನವನ್ನು ತಮ್ಮ ಪ್ರಯೋಜನಕ್ಕೆ ಬಳಸಿಕೊಂಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಬಿಲ್ಕಿಸ್ ಬಾನೋ ಪ್ರಕರಣದ ಅಪರಾಧಿಗಳಿಗೆ ಜೈಲುವಾಸದ ಸಮಯದಲ್ಲಿ ನೀಡಲಾದ ಪೆರೋಲ್ ಅನ್ನು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದ್ದು, ಅಪರಾಧದ ಗಂಭೀರತೆಯನ್ನ ಗುಜರಾತ್ ಸರ್ಕಾರ ಪರಿಗಣಿಸಬೇಕಿತ್ತು ಅಂದಿದೆ. ಎಲ್ಲ 11 ಅಪರಾಧಿಗಳಿಗೆ ಗುಜರಾತ್ ಸರ್ಕಾರ ಕ್ಷಮೆಯನ್ನು ಕೊಟ್ಟು ಕಳೆದ ವರ್ಷ ಆಗಸ್ಟ್ 15ರಂದು ಬಿಡುಗಡೆ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಾರ್ಚ್ 27ರಂದು ನೀಡಿದ್ದ ಆದೇಶದ ಮರುಪರಿಶೀಲನೆಗೆ ಗುಜರಾತ್ ಕೇಂದ್ರ ಸರ್ಕಾರಗಳು ಚಿಂತನೆ ನಡೆಸಿವೆ. ಮುಂಬೈನಲ್ಲಿ ದೇಶದ ಮೊದಲ ಆಪಲ್ ಸ್ಟೋರ್ ಓಪನ್ ಆಗಿದೆ. ಐಕಾನಿಕ್ ಗ್ರಾಹಕ ತಂತ್ರಜ್ಞಾನ ಕಂಪನಿ ಜಗತ್ತಿನ ಟೆಕ್ ದೈತ್ಯ ಸಂಸ್ಥೆ ಆಪಲ್ ಸ್ಟೋರ್ ಅನ್ನು ಸ್ವತಃ ಸಂಸ್ಥೆಯ ಸಿಇಒ ಟಿಮ್ ಕುಕ್ ಮಳಿಗೆ ಬಾಗಿಲು ತೆರೆಯುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಬಿಸಿನೆಸ್ ಡಿಸ್ಟ್ರಿಕ್ಟ್ನಲ್ಲಿರುವ ಮಾಲ್ನಲ್ಲಿ ಈ ಆಪಲ್ ಮಳಿಗೆ ತಲೆ ಎತ್ತಿದ್ದು, ಈ ಹೊಸ ಮಳಿಗೆಯಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು, ಗುರುವಾರ ದೆಹಲಿಯ ಸಾಕೇತ್ನಲ್ಲಿ ಮತ್ತೊಂದು ಮಳಿಗೆಯನ್ನು ಪ್ರಾರಂಭಿಸಲು ಆಪಲ್ ಸಂಸ್ಥೆ ಮುಂದಾಗಿದೆ. ಬಳಿಕ ಆಪಲ್ ಕಂಪನಿ ಸಿಇಒಗೆ ನಟಿ ಮಾಧುರಿ ದೀಕ್ಷಿತ್ ವಡಾಪಾವ್ ಟ್ರೀಟ್ ಕೊಡಿಸಿದ್ದು, ವಡಾಪಾವ್ ಸವಿತಾ ಇರುವ ಫೋಟೋವನ್ನು ಟ್ವಿಟರ್ ಅಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಟೀಮ್ ಕುಕ್ ವಡಾಪಾವ್ ಅನ್ನು ಪರಿಚಯಿಸಿದ್ದಕ್ಕೆ ಧನ್ಯವಾದಗಳು, ನಿಜಕ್ಕೂ ವಡಾಪಾವ್ ತುಂಬಾ ರುಚಿಕರವಾಗಿತ್ತು ಅಂತ ಟ್ವಿಟರ್ ಅಲ್ಲಿ ಬರ್ಕೊಂಡಿದ್ದಾರೆ. ಇತ್ತೀಚೆಗೆ ಅಮೂಲ್ ಜೊತೆ ಕೆಎಂಎಫ್ ವಿಲೀನಗೊಳಿಸುವ ಕುರಿತ ಚರ್ಚೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಕರ್ನಾಟಕದಲ್ಲಿ ಅಮೂಲ್ ಉತ್ಪನ್ನಗಳನ್ನು ಬಹಿಷ್ಕರಿಸುವ ಅಗತ್ಯ ಇಲ್ಲ ಅಂತ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ತಿಳಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅಮೂಲ್ ಅನ್ನು ಬಹಿಷ್ಕರಿಸುವ ಅಗತ್ಯ ಇಲ್ಲ. ನೀವೇನ್ ಮಾಡಬೇಕು ಅಂತ ಬಯಸ್ತಿರೋ ಅದನ್ನ ಮಾಡ್ತಾನೆ ಇರುವಿರಿ. ಅಮೂಲ್ ಏನನ್ನಾದರೂ ಕಸಿದುಕೊಳ್ತಾ ಇದ್ರೆ ಅದು ಪ್ರತಿಭಟನೆಯ ವಿಷಯವಾಗಿರುತ್ತೆ ಅಂತ ಭೂಪೇಂದ್ರ ಪಟೇಲ್ ಹೇಳಿದರು. ಯಾದಗಿರಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಯಂಕಪ್ಪ ನಾಮಪತ್ರ ಸಲ್ಲಿಸಿದ್ದು, ಈ ವೇಳೆ ಚುನಾವಣಾ ಠೇವಣಿ ಹಣವಾಗಿ 10,000 ಮೌಲ್ಯದ ನಾಣ್ಯಗಳನ್ನು ಪಾವತಿ ಮಾಡಿದ್ರು. ಈ ಠೇವಣಿ ಹಣ ಕಂಡು ಒಂದು ಕ್ಷಣ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾದರು. ನಾನು ನನ್ನ ವೈಯಕ್ತಿಕ ಜೀವನವನ್ನು ನನ್ನ ಸಮುದಾಯಕ್ಕಾಗಿ, ನನ್ನ ದೇಶಕ್ಕಾಗಿ, ನನ್ನ ಜನಗಳಿಗಾಗಿ ನನ್ನ ವೈಯಕ್ತಿಕ ಜೀವನ ತ್ಯಾಗ ಮಾಡಿ 1 ವರ್ಷಗಳ ಕಾಲ ಭಿಕ್ಷೆ ಬೇಡಿ ಊಟ ಮಾಡುವ ಮೂಲಕ ನಾನು ಯಾದಗಿರಿ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ನಾನು ಭಿಕ್ಷೆ ಬೇಡಿ ಊಟ ಒಂದೊಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನಗಳಲ್ಲಿ ಬರ್ಕೊಂಡು ಅಲ್ಲಿರ್ತಕ್ಕಂಥ ಜನಗಳಲ್ಲಿ 100 ರೂಪಾಯಿ ಕಾಯಿನನ್ನು ಕಲೆಕ್ಟ್ ಮಾಡ್ತಾ ನಾನಿಂದು ಯಾದಗಿರಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ 10,000 ರೂಪಾಯಿ ಕಾಯಿನ್ಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದ್ದು. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಚಾಮರಾಜನಗರ ಜಿಲ್ಲೆ ಗಡಿಭಾಗದ ತಮಿಳುನಾಡಿನ ಮಹಾರಾಜಪುರಂನಲ್ಲಿ ಸಲಗನನ್ನ ಸೆರೆ ಹಿಡಿಯಲಾಗಿದೆ. ತಮಿಳುನಾಡು ತಾಳವಾಡಿ ವ್ಯಾಪ್ತಿಯ ದೊಡ್ಡಗಾಜನೂರು, ತಿಗಣಾರೆ ಸುತ್ತಮುತ್ತ ಕಾಡಾನೆ ಹಾವಳಿ ಹೆಚ್ಚಾಗಿತ್ತು. ಕಳೆದ 1 ವರ್ಷದಲ್ಲಿ 2 ಬಲಿ ಪಡೆದಿತ್ತು. ತಮಿಳುನಾಡು ಅರಣ್ಯಾಧಿಕಾರಿಗಳಿಂದ ಸಾಕಾನೆಗಳೊಂದಿಗೆ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಸೆರೆ ಹಿಡಿದಿದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.